ಗಂಗಣ್ಣನ ಕನಸು. ಒಂದು ಹಳ್ಳಿಯಲ್ಲಿ ಗಂಗಣ್ಣ ಎಂಬ ಹುಡುಗನಿದ್ದ. ಅವನು ಬಹಳ ಗರೀಬ ಕುಟುಂಬದಿಂದ ಬಂದವನು, ಆದರೆ ಬಹಳ ಬುದ್ಧಿವಂತ ಮತ್ತು ಉತ್ಸಾಹಿ. ಗಂಗಣ್ಣನಿಗೆ ಶಿಕ್ಷಣ ಪಡೆಯಬೇಕೆಂಬ ದೊಡ್ಡ ಆಸೆ ಇತ್ತು. ಆದರೆ ಅವನ ಹಳ್ಳಿಯಲ್ಲೊಂದು ಪುಟ್ಟ ಪ್ರಾಥಮಿಕ ಶಾಲೆ ಮಾತ್ರವಿತ್ತು. ಅಲ್ಲಿ ಮಾಸ್ಟರು ದಿನದಲ್ಲಿ ಕೇವಲ 2 ಗಂಟೆಗಳ ಕಾಲ ಬೋಧನೆ ಮಾಡುತ್ತಿದ್ದರು. ಆ ಹಳ್ಳಿಯ ಜನತೆ ಕೃಷಿಯಲ್ಲೇ ಜೀವನ ನಡೆಸುತ್ತಿದ್ದರು. ಗಂಗಣ್ಣನು ತನ್ನ ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಾ ಇಡೀ ದಿನ ಹಗಲು ಕೆಲಸ ಮಾಡುತ್ತಿದ್ದ. ರಾತ್ರಿ ಬಾನಂಗಳದಲ್ಲಿ ಹಾಸಿಗೆ ಹಾಕಿಕೊಂಡು ಗಂಗಣ್ಣ ನಕ್ಷತ್ರಗಳನ್ನು ನೋಡುತ್ತಾ ತನ್ನ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದ. ಪ್ರಥಮ ಅವಕಾಶ. ಹಬ್ಬದ ಸಮಯದಲ್ಲಿ ಹಳ್ಳಿಯಲ್ಲಿ ಒಂದು ಪಠಣ ಸ್ಪರ್ಧೆ ಆಯೋಜನೆ ಮಾಡಲಾಯಿತು. ಗಂಗಣ್ಣನ ಮಾಸ್ಟರ್ ಅವನಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದರು. ಆದರೆ ಎಲ್ಲರ ಮುಂದೆ ಮಾತನಾಡುವುದು ಗಂಗಣ್ಣನಿಗೆ ದೊಡ್ಡ ಕಷ್ಟವಾಗಿತ್ತು. ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಅವನ ಮೊದಲ ಅನುಭವ. ಸ್ಪರ್ಧೆಯ ದಿನ ಗಂಗಣ್ಣ ತನ್ನ ಹಳ್ಳಿ ಮತ್ತು ಅದು ಎಲ್ಲರ ಹದಿನೆಗೆ ಹೇಗೆ ಸಹಾಯ ಮಾಡಬಹುದು ಎಂಬುದರ ಬಗ್ಗೆ ಮಾತನಾಡಿದ. ಅವನ ಸರಳತೆ ಮತ್ತು ಉತ್ಸಾಹ ಜನರ ಮನಸ್ಸನ್ನು ತಟ್ಟಿತು. ಅವನಿಗೆ ಪ್ರಥಮ ಬಹುಮಾನ ದೊರೆಯಿತು. ಗಂಗಣ್ಣನ ಗೆಲುವು. ಈ ಘಟನೆ ಗಂಗಣ್ಣನ ಜೀವನವನ್ನು ಬದಲಿಸಿತು. ಹಳ್ಳಿಯ ಹಿರಿಯರು ಅವನ ಕನಸುಗಳನ್ನು ಬೆಂಬಲಿಸಲು ದುಡ್ಡು ಸಂಗ್ರಹಿಸಿ ಅವನನ್ನು ನಗರಕ್ಕೆ ಶಿಕ್ಷಣಕ್ಕಾಗಿ ಕಳುಹಿಸಿದರು. ಅಲ್ಲಿ ಗಂಗಣ್ಣ ತಾನು ಬಡತನಮನೆ ಬಂದಿದ್ದರೂ ದುಡಿಮೆಯ ಮೂಲಕ ದೊಡ್ಡ ಡಾಕ್ಟರ್ ಆದ. ಈ ಕಥೆಯು ನಮಗೆ ಕಲಿಸುವ ಪಾಠ: ಕಷ್ಟಗಳು ಬಣ್ಣಗಳ ಕನಸುಗಳನ್ನು ಕೊಲ್ಲುವುದಿಲ್ಲ, ಅದು ದೃಢನಿಶ್ಚಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ.